ಒಂದು ವಿಡಿಯೋದಲ್ಲಿ ತಮ್ನೇಲು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅಷ್ಟೇ ಲೋಗೋ ಮತ್ತು ಬ್ಯಾನರು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಿಮ್ಮ ಪ್ರೊಫೈಲ್ನ ಯಾರಾದರೂ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ನೀವು ಲೋಗೋದಲ್ಲಿ ಯಾವ ರೀತಿ ಹಾಕಿದ್ದೀರಾ, ನಿಮ್ಮ ಪ್ರೊಫೈಲ್ ಪಿಕ್ಚರ್ ಲೋಗೋ ಯಾವ ರೀತಿ ಇದೆ, ಬ್ಯಾನರ್ ಯಾವ ರೀತಿ ಇದೆ, ಇದನ್ನೆಲ್ಲ ಚೆಕ್ ಮಾಡ್ತಾರೆ. ಅದಕ್ಕೆ ನಿಮ್ಮ ಪ್ರೊಫೈಲು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂಥ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ. ಅದಕ್ಕೆ ಆದಷ್ಟು ನೀವು ಲೋಗೋ ಮತ್ತು ಬ್ಯಾನರ್ನ ಹಾಕೋದನ್ನ ಮರಿಬೇಡಿ. ಅದು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಯಾವ ರೀತಿ ಕ್ರಿಯೇಟ್ ಮಾಡೋದು. ಜಸ್ಟ್ 0 ಕಾಸ್ಟಲ್ಲಿ, ಯಾವುದೇ ರೀತಿಯಾದಂತಹ ಕಾಸ್ಟ್ ಇದಕ್ಕೆ ಇಲ್ಲ. ಜಸ್ಟ್ ಒಂದು ಆ್ಯಪ್ನಿಂದ ಬ್ಯಾನರು ಮತ್ತು ಲೋಗೋ ಎರಡನ್ನೂ ಕ್ರಿಯೇಟ್ ಮಾಡ್ಕೊಳ್ಬೋದು. ಅದು ಯಾವ ಆ್ಯಪು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಕ್ರೀನ್ ರೆಕಾರ್ಡ್ನ ಪಕ್ಕದಲ್ಲಿ ಹಾಕಿರ್ತೀನಿ. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ತಮ್ನೇಲ್ನ ಕ್ಯಾನ್ವಾದಲ್ಲಿ ಯಾವ ರೀತಿ ರೆಡಿ ಮಾಡ್ಬೋದು ಅಂತೇಳಿ ನಾನು ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಕ್ಯಾನ್ವಾದಲ್ಲಿ ಒಂದು ಲೋಗೋ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ, ಬ್ಯಾನರ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟು ಲೋಗೋಗೆ ಹೋಗೋಣ. ಫಸ್ಟು ನೀವು ಪ್ಲೇಸ್ಟೋರ್ನಲ್ಲಿ ಹೋಗ್ಬಿಟ್ಟು ಕ್ಯಾನ್ವಾ ಅಂಥೇಳಿ ಸರ್ಚ್ ಮಾಡಿ, CANVA ಕ್ಯಾನ್ವಾ ಅಂಥೇಳಿ ಟೈಪ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆಗಿಲ್ಲ ಅಂತ ಹೇಳಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಡೈರೆಕ್ಟಾಗಿ ಓಪನ್ ಮಾಡ್ತಾ ಇದ್ದೀನಿ. ಈಗ ನೀವು ಮೇಲ್ಗಡೆ ನೋಡ್ಬೋದು ಸರ್ಚ್ ಅಂತ ಹೇಳಿ ಕಾಣಿಸ್ತಾ ಇದೆಯಲ್ವಾ, ಅಲ್ಲೇ ಡೈರೆಕ್ಟಾಗಿ ಹೋಗಿ ಸರ್ಚ್ ಮಾಡಿ. ಯೂಟ್ಯೂಬ್ ಲೋಗೋ ಅಂಥೇಳಿ ಸರ್ಚ್ ಮಾಡಿ. ಆರ್ ಲೋಗೋ ಅಂತೇಳಿ ಸರ್ಚ್ ಮಾಡಿದ್ರು ಆಗುತ್ತೆ, ಆರ್ ಯೂಟ್ಯೂಬ್ ಲೋಗೋ ಅಂಥೇಳಿ ಸರ್ಚ್ ಮಾಡಿದ್ರು ಆಗುತ್ತೆ. ಲೋಗೋನ ಸರ್ಚ್ ಮಾಡಿದಾಗ ಅಲ್ಲಿ ನಿಮ್ಗೆ ಆಲ್ರೆಡಿ ತೋರಿಸುತ್ತೆ ಬೇರೆ ಬೇರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲೋಗೋಸು ತೋರಿಸ್ತಾ ಇರುತ್ತೆ. ನಿಮಗೆ ಯಾವ್ದು ಬೇಕೋ ಅದರೊಳಗಡೆಯಿಂದನೇ ತೊಗೊಂಡ್ಬಿಟ್ಟು ಎಡಿಟ್ ಮಾಡ್ಕೊಳ್ಬೋದು. ಅದಿಲ್ಲ ನೀವು ಓನಾಗಿ ಕ್ರಿಯೇಟ್ ಮಾಡ್ತೀರಿ, ನಿಮ್ಮ ಚಾನಲ್ಗೆ ನೀವು ಯಾವ ನೀಶ್ನ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಲ್ವ, ಯಾವ ಕೆಟಗರಿ ನಿಮ್ಮದು ಬರುತ್ತೋ ಅಲ್ಲಿ ನೀವು ಅದಕ್ಕೆ ನೀವು ಲೋಗೋನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಒಂದು ವೇಳೆ ಸರ್ಚ್ನಲ್ಲಿ ತೋರಿಸ್ತಾ ಇಲ್ಲ ಅಂತ ಹೇಳಿದ್ರೆ ಡೌನ್ನಲ್ಲಿ ಹೋಗಿ, ಡೌನ್ನಲ್ಲಿ ಲೋಗೋ ಅಂಥೇಳಿ ಒಂದು ಬರ್ಡ್ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದು ಡೈರೆಕ್ಟಾಗಿ ಓಪನ್ ಆಗುತ್ತೆ. ಈಗ ನೀವು ಒಂದು ತೊಗೊಂಡ್ಬಿಟ್ಟು ಅದರೊಳಗಡೆ ಎಂಟಿನ ತಗೊಳ್ಳಿ. ಈಗ ಲೋಗೋದಲ್ಲಿ ನಿಮ್ಮ ಬ್ಯಾಕ್ಗ್ರೌಂಡ್ ನೀವೇನು ಹಾಕ್ತಾ ಇದ್ದೀರಾ ಅದು ಸ್ವಲ್ಪ ಪ್ಲೇನ್ ಆಗಿರಲಿ. ತುಂಬ ಕ್ಲಮ್ಸಿಯಾಗಿ ಏನೇನೋ ಪಿಕ್ಚರ್ಸ್ನ ಆ್ಯಡ್ ಮಾಡೋದು ಆ ರೀತಿ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಫೇಸು ಕ್ಲಿಯರ್ ಆಗಿ ಕಾಣಿಸಲ್ಲ. ಅದಕ್ಕೆ ಆದಷ್ಟು ಬ್ಯಾಕ್ ಸೈಡು ಪ್ಲೇನ್ ಕಲರ್ ಯಾವುದಾದ್ರೂ ಆ್ಯಡ್ ಮಾಡಿ. ಇವಾಗ ಲೈಕ್ ಬ್ಲ್ಯಾಕ್ ಕಲರ್, ವೈಟ್ ಕಲರ್ ಆ ರೀತಿ ಯಾವುದಾದ್ರೂ ಒಂದು ಪ್ಲೇನ್ ಆಗಿರುವಂಥ ಕಲರ್ನ ಆ್ಯಡ್ ಮಾಡಿ. ಮಿಡಲಲ್ಲಿ ನಿಮ್ಮ ಪ್ರೊಫೈಲ್ ಪಿಕ್ಚರು ಅಥವಾ ಲೋಗೋ, ನೀವು ಇವಾಗ ಏನಾದರೂ ಕುಕಿಂಗ್ ಮಾಡ್ತಾ ಇದ್ದೀರಾ ಅಂತೇಳಿ, ಫಾರ್ ಎಕ್ಸಾಂಪಲ್ ಕುಕಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಎಲಿಮೆಂಟ್ಸ್ಗೆ ಹೋಗ್ಬಿಟ್ಟು ಕುಕಿಂಗ್ ಇಮೇಜ್, ಅಲ್ಲಿ ತುಂಬ ಕುಕಿಂಗ್ ಇಮೇಜಸ್ದು ಬರುತ್ತೆ. ಅದರೊಳಗಡೆ ನಿಮಗೆ ಯಾವ್ದು ಬೇಕೋ ಅದನ್ನು ತೊಗೊಳ್ಬೋದು. ಇದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಫೋಟೋನು ಆ್ಯಡ್ ಮಾಡ್ಕೊಳ್ಬೋದು. ಅದನ್ನು ನಾನು ಹೇಳ್ತೀನಿ ಯಾವ ರೀತಿ ಫೋಟೋ ಆ್ಯಡ್ ಮಾಡ್ಕೊಳ್ಳೋದು ಅಂತೇಳಿ. ಇವಾಗ ಜಸ್ಟ್ ನಾನು ಕುಕಿಂಗ್ ಇಮೇಜ್ನ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಕುಕಿಂಗ್ ಇಮೇಜ್ನ ಇಲ್ಲಿ ಮಿಡಿಲ್ನಲ್ಲಿ ಆ್ಯಡ್ ಮಾಡ್ತೀನಿ. ನಿಮ್ಮ ಫೋಟೋನೇ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಎಲಿಮೆಂಟ್ಸ್ನಲ್ಲಿ ಫೋಟೋ ಅಂಥೇಳಿ ಟೈಪ್ ಮಾಡಿ. ಫೋಟೋ ಫ್ರೇಮ್ಸ್, ಅಲ್ಲಿ ಫೋಟೋ ಫ್ರೇಮ್ ಬಂದಿದೆ ನೋಡಿ, ಆ ಫೋಟೋ ಫ್ರೇಮ್ನಲ್ಲಿ ಸರ್ಕಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ಕಲ್ ಸೆಲೆಕ್ಟ್ ಮಾಡಿಕೊಂಡು ಹಾಗೆ ಬಿಟ್ಬಿಡಿ. ಆಮೇಲೆ ಅಪ್ಲೋಡ್ ಆಪ್ಷನ್ಗೆ ಹೋಗಿ. ಅಪ್ಲೋಡಲ್ಲಿ ನಿಮ್ಮ ಫೋಟೋ ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವ ರೀತಿ ಫೋಟೋನ ನೀವು ಕಟ್ ಮಾಡೋದು ಅಂತ ಹೇಳಿದ್ದೀನಿ. ಆ್ಯಕ್ಚುಲಿ ಇದು ಆಲ್ರೆಡಿ ಕ್ಯಾನ್ವಾದಲ್ಲೂ ನಾವು ಕಟೌಟ್ನ ಮಾಡ್ಬೋದು. ನಮ್ಮ ಫೋಟೋ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಬೋದು. ನಮ್ಮ ಇಮೇಜ್ ಬ್ಯಾಕ್ಗ್ರೌಂಡ್ನ ಕ್ಯಾನ್ವಾದಲ್ಲೂ ರಿಮೂವ್ ಮಾಡ್ಬೋದು, ಆದರೆ ಅದಕ್ಕೆ ಪೇ ಮಾಡಬೇಕಾಗುತ್ತೆ. ನೀವು ಥರ್ಡ್ ಪಾರ್ಟಿ ಆ್ಯಪ್ನ ಯೂಸ್ ಮಾಡ್ಕೊಳ್ಬೋದು, ಲೈಕ್ ಇನ್ಶಾರ್ಟಲ್ಲಿ ಹೋಗ್ಬಿಟ್ಟು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆ್ಯಪ್ನಲ್ಲಿ ಅಲ್ಲಿ ಫೋಟೋ ಅಂತ ಇರುತ್ತೆ. ಆ ಫೋಟೋಗೆ ಹೋಗ್ಬಿಟ್ಟು ನೀವೊಂದು ಫೋಟೋನ, ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಕಟೌಟ್ ಆಪ್ಷನ್ ಅಂತ ಡೌನಲ್ಲಿರುತ್ತೆ, ಅಲ್ಲಿ ಅದನ್ನು ರಿಮೂವ್ ಮಾಡಿಬಿಟ್ಟು ನಿಮ್ಮ ಫೋಟೋನ ರಿಮೂವ್ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿ ಎಕ್ಸ್ಪೋರ್ಟ್ ಮಾಡಿಕೊಂಡ್ರೆ ಆಯಿತು. ಆ ರೀತಿ ಮಾಡೋದ್ರಿಂದ ಅದನ್ನು ತೊಗೊಂಡು ಬಂದು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಅಪ್ಲೋಡ್ ಆಪ್ಷನ್ ಆದರೂ ಹೋಗ್ಬೋದು, ಡೈರೆಕ್ಟಾಗಿ ಕ್ಯಾಮ್ರಾ ಗ್ಯಾಲರಿ ಆಪ್ಷನ್ ಇದೆಯಲ್ಲ ಅಲ್ಲಿ ಬೇಕಾದರೂ ಹೋಗಿ ನೀವು ಅಲ್ಲಿಂದ ಫೋಟೋ ತಗೊಳ್ಬೋದು. ಆ ರೀತಿ ಮಾಡಿಕೊಂಡ್ರೆ ಆಯಿತು. ಆ ಫೋಟೋಗೆ ನಾವು ಆ್ಯಡ್ ಮಾಡಿದ್ವಲ್ಲ ಫೋಟೋ ಫ್ರೇಮು, ಅದ್ರ ಮೇಲ್ಗಡೆ ನೀವು ಆ್ಯಡ್ ಮಾಡಿದ್ರೆ ಅದು ಡೈರೆಕ್ಟಾಗಿ ಕ್ಯಾಚ್ ಆಗುತ್ತೆ. ಅದಾದಮೇಲೆ ನಾನು ಟೆಕ್ಸ್ಟ್ ಬಗ್ಗೆ ಹೇಳಿದೆ. ಟೆಕ್ಸ್ಟ್ ಇವಾಗ ಜಸ್ಟ್ ನಾನೊಂದು ಥಂಬ್ನೇಲ್ ಅಂತ ಟೈಪ್ ಮಾಡಬೇಕು ಅಂತ ಹೇಳಿದ್ರೆ ಡೌನಲ್ಲಿ ನೋಡಿ ಟೆಕ್ಸ್ಟ್ ಅಂತ ಹೇಳಿದೆ ಅಲ್ವಾ, ಅಲ್ಲಿ ಹೋಗಿ
ಜಸ್ಟ್ ನಾನೇನಾದರೂ ಇವಾಗ ಜಸ್ಟ್ ತಮ್ನೇಲ್ ಅಂತ ಜಸ್ಟ್ ಟೈಪ್ ಮಾಡ್ತಾ ಇದ್ದೀನಿ. ಟೆಕ್ಸ್ಟ್ ಮಾಡುವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಆದಷ್ಟು ಟೆಕ್ಸ್ಟ್ನ ನೀವು ಡಿಫ್ರೆಂಟ್ ಕಲರ್ಸ್ಗಳನ್ನೆಲ್ಲ ಹಾಕಿ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಜಸ್ಟ್ ನಿಮ್ಮ ಫೋಟೋ ಕೆಳಗಡೆ ನಿಮ್ಮ ನೇಮ್ ಆಗಿರ್ಬೋದು, ನಿಮ್ಮ ಬ್ಯಾನರ್ ನೇಮ್ ಆಗಿರ್ಬೋದು, ನೀವು ಯಾವ ಚಾನಲ್ನ ಮಾಡ್ತಾ ಇದ್ರೋ ಆ ಚಾನಲ್ ನೇಮ್ ಆಗಿರ್ಬೋದು, ಅದನ್ನು ಹಾಕ್ತಿರಲ್ವಾ, ಅಲ್ಲಿ ಜಸ್ಟ್ ವೈಟು ಬ್ಲ್ಯಾಕು ಆ ರೀತಿ ಏನಾದರೂ ಒಂದು ಕಲರ್ನ ಆ್ಯಡ್ ಮಾಡಿ, ಆ ಕಲರ್ನ ಮಾಡಿ ಆದಮೇಲೆ ಒಂದು ನೀವು ಟೆಕ್ಸ್ಟ್ ಇವಾಗ ಯಾವುದೋ ಒಂದು ತಮ್ನೇಲ್ ಅಂತ ಬರ್ಕೊಂಡಿದ್ದೀನಿ, ಆ ತಮ್ನೇಲ್ನ ಬರ್ಕೊಂಡಾದಮೇಲೆ ಅಲ್ಲಿ ಎಫೆಕ್ಟ್ಸ್ ಅಂತ ಇದೆ ಅಲ್ವಾ, ಎಫೆಕ್ಟ್ಸ್ಗೆ ಹೋಗಿ ಎಫೆಕ್ಟ್ನಲ್ಲಿ ಜಸ್ಟ್ ಔಟ್ಲೈನ್ ಕೊಡಿ ಸಾಕು. ಜಾಸ್ತಿ ಡಿಫ್ರೆಂಟಾಗಿ ಏನು ಕೊಡೋಕೆ ಹೋಗ್ಬೇಡಿ, ಔಟ್ಲೈನ್ನ ಆ್ಯಡ್ ಮಾಡಿ. ಇವಾಗ ವೈಟ್ ಕಲರ್ಗೆ ಜಸ್ಟ್ ರೆಡ್ ಕಲರ್ ಆ್ಯಡ್ ಆಗ್ಬೋದು, ಬ್ಲ್ಯಾಕು ರೆಡ್ಡು ಬ್ಲೂ ಅಂಥದ್ದೇನಾದರೂ ಒಂದು ಕಲರ್ನ ಆ್ಯಡ್ ಮಾಡಿ ಆ ಔಟ್ಲೈನ್ ಮೇಲೆ ಮತ್ತೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಸ್ವಲ್ಪ ಬೋಲ್ಡ್ ಮಾಡ್ಕೊಳ್ಬೇಕಾ ಆ ರೀತಿ ಬೋಲ್ಡ್ ಮಾಡ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಔಟ್ಲೈನು ಸ್ವಲ್ಪ ಲೈನ್ ತಿನ್ನಾಗಿರಲಿ ಅಂತ ಹೇಳಿದ್ರೆ ಲೈನ್ ತಿನ್ನಾಗೂ ಮಾಡ್ಕೊಳ್ಬೋದು. ಇದರಲ್ಲಿ ಟೆಕ್ಸ್ಟು, ನಿಮ್ಮ ಫೋಟೋ, ಬ್ಯಾಕ್ಗ್ರೌಂಡು ಇವೆಲ್ಲವೂ ಸ್ವಲ್ಪ ಕ್ಲಿಯರಾಗಿ ಇರಲಿ. ತುಂಬ ಜಾಸ್ತಿ ಕ್ಲಮ್ಸಿಯಾಗಿ ಮಾಡಿ ಅಲ್ಲೇನೇನೋ ಪಿಕ್ಚರ್ಸ್ನೆಲ್ಲ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಇದಿಷ್ಟು ಆದಮೇಲೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಇಲ್ಲಿ ಒಂದು ಡೌನ್ಲೋಡ್ ಆಪ್ಷನ್ ಕಾಣಿಸ್ತಾ ಇದೆ ಮೇಲೆ, ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡ್ರೆ ಆಯಿತು. ಇದಿಷ್ಟು ಲೋಗೋ ಯಾವ ರೀತಿ ಯೂಟ್ಯೂಬ್ಗೆ ಲೋಗೋ ಕ್ರಿಯೇಟ್ ಮಾಡೋದು ಅಂತ ಹೇಳಿ ಹೇಳಿದೆ. ನೀವು ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಹಾಗೆ 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.